ಪದ್ಮನಾಭ ನಿಧಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ವಿ. ಬಹುಶಃ ನಿಮಗೂ ಕೂಡ ಕುತೂಹಲ ಹೆಚ್ಚಾಗಿರ್ಬೋದೇನೋ. ಪದ್ಮನಾಭನ ಸನ್ನಿಧಿನಲ್ಲಿ ಎಷ್ಟು ಸಿಕ್ತು, ಎಷ್ಟು ಪ್ರಮಾಣದ್ದು, ಅದಕ್ಕೆ ಸಂಬಂಧಪಟ್ಟ ಟ್ರಸ್ಟಿ ಏನು ಹೇಳಿದ್ರು ಅದನ್ನೆಲ್ಲ ಕೇಳಿದ್ರಿ. ಬನ್ನಿ, ಸಂತೋಷ್ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದೊಂದು ಡೌಟ್ ಕಾಡ್ತಾ ಇತ್ತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಚಿನ್ನ ಶೇಖರ ಆಗ್ತಾ ಇದೆ ಅಂತಂದರೆ, ಶೇಖರಣೆ ಆಗಿತ್ತು ಅನ್ನೋದಾದರೆ, ಇನ್ನು ಈಗಲೂ ಕೂಡ ಅಗದರೆ ಬಗದರೆ ಅಷ್ಟೊಂದು ಸಿಗುತ್ತೆ ಅನ್ನೋದಾದರೆ, ಬಹುಶಃ ಚಿನ್ನ ತಯಾರಿಸುವಂಥ ವಿದ್ಯೆ ಕೂಡ, ಆ ರಸವಿದ್ಯೆ ಕೂಡ ಭಾರತೀಯರಿಗೆ ಗೊತ್ತಿತ್ತಾ ಅನ್ನುವಂಥದ್ದು. ಸರ್ ಏನು ಹೇಳ್ತಿರ್ತಾವೆ? ಅದೇ ನಾವು ಆಗಲೇ ಹೇಳ್ತಾ ಇದ್ದೆ, ತಾಳೆಗರಿಗಳನ್ನು ಸಮೇತ ತಕ್ಷಶಿಲೆಯಲ್ಲಿ ಇಟ್ಟರು. ಅದನ್ನು ಸುಟ್ಟಾಗ 1 ವರ್ಷಗಳ ಕಾಲ ಸುಟ್ಟೋಯ್ತು ಅಂತ ಹೇಳಿ ನಮ್ಮ ವಿದ್ಯೆಗಳ ರಹಸ್ಯ ವಿದ್ಯೆಗಳು ಏನೇನು ಇದೆ ಅನ್ನೋದು ಅಲ್ಲೇ ಸತ್ತು ಹೋಗಿದೆ. ನಾಲಂದ ಕಥೆ ಹೇಳ್ತಾ ಇದ್ದೀರಿ ನೀವು, ಯೂನಿವರ್ಸಿಟಿ. ಹೌದು ಹೌದು. ಅದು ಅಲ್ಲದೆ ನಂತರ ನಾವು ಇದನ್ನು ಹೇಳಿದೆ, ಏನಂತಂದರೆ ತಾಳೆಗರಿಗಳನ್ನು ಮಡಕಿನಲ್ಲಿ ಹೂತಿಟ್ಟಿದ್ರು, ಇದೆಲ್ಲ ಆಯಿತು ಅಂತೇಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಈಗ ಇನ್ನೊಂದು ಮಾತು ಹೇಳ್ತಿದ್ರಿ, ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಾಗಲಿ, ನಂಜನಗೂಡಲ್ಲಾಗಲಿ ಮತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಾಗಲಿ ಇರಬಹುದು ಅಂಥೇಳಿ. ಅದು ಹಿಂದೆ ಇದ್ದದಕ್ಕೆ ಕೋರ್ಟ್ನಲ್ಲಿ ಸೌಂದರರಾಜ್ ಅವರು ಹಾಕಿರೋಕ್ಕೆ ಹೋಗಿ ಇಷ್ಟೆಲ್ಲ ನೆಲಮಾಳಿಗೆ ಹುಡುಕ್ಲಿಕ್ಕಾಯ್ತು. ನೀವು ಒಂದು ಹೇಳಿಬಿಟ್ಟು ಈಗ ನಾಳೆ ನಮ್ಮ ರಾಜಕಾರಣಿಗಳು ಎಲ್ಲ ದೇವಸ್ಥಾನದ ಗರ್ಭಗುಡಿ ಇಲ್ಲ ಸಂತೋಷ. ಯಾಕಂದರೆ ಪ್ರತಿ ದೇವಸ್ಥಾನಗಳಿಗೆ ಹೋಗಿ, ನಾನು ಕೋಲಾರಕ್ಕೆ ಹೋದ ನನಗೆ ತುಂಬ ಆಶ್ಚರ್ಯ ಕಾಡ್ತಾ. ನನಗೆ ಕೋಲಾರದಲ್ಲಿ ಒಂದು ಕೋಲಾರಮ್ಮನ ದೇವಸ್ಥಾನ ಇದೆ. ಆ ಕೋಲಾರಮ್ಮನ ದೇವಸ್ಥಾನದಲ್ಲಿ ನೋಡಿ ಹೆಂಗೆ ಅಂತಂದ್ರೆ ನನಗೆ ಅದೊಂದು ಕುತೂಹಲ ಹೆಚ್ಚಾಗ್ಬಿಡ್ತು. ಹೆಂಗೆ ಅಂದರೆ ಅಲ್ಲಿ ಈ ಒಂದು ಚೇಳು ಹಾವಿನ ಹುಂಡಿ ಅಂತ ಒಂದು ಮಾಡ್ಯಾರ, ಒಂದು ದೇವಿ ಒಂದು ಮೂರ್ತಿ ಇದೆ. ಆ ಮೂರ್ತಿ ಹಿಂದ್ಗಡೆಗೆ ಒಂದು ಸಣ್ಣ ಗ್ಯಾಪ್ ಇದೆ. ಅಲ್ಲಿ ಆ ಗ್ಯಾಪಲ್ಲಿ ಚಿಲ್ಲರೆ ಹಾಕಬೇಕು. ಚಿಲ್ಲರೆ ಹಾಕಿಬಿಟ್ಟು ಚೇಂಜ್ ಹಾಕಿ ನೀವು ಕಿವಿನ ಕೊಟ್ಟರೆ ಸರಸರ ಸರಸರ ಶಬ್ದ ಆಗುತ್ತೆ. ಅಲ್ಲಿ ನಂಬಿಕೆ ಏನು ಅಂತಂತಂದರೆ, ಅಲ್ಲಿ ಚೇಳುಗಳು ಸರಿದಾಡ್ತಾ ಇವೆ ಅಲ್ಲಿ ಅಂತ. ಬಟ್ ನೀವು ಹಾಕ್ಬಿಟ್ಟು ಕಿವಿ ಇಟ್ಟು ಕೇಳಿ, ನೀವು ಹೋಗಿ ಬಿದ್ದ ತಕ್ಷಣ ಕಾಯಿನ್ನು ಎಷ್ಟು ಕಾಯಿನ್ಗಳನ್ನ ಜರುಗಿಸುತ್ತಲ್ಲಿ ಅಂತ. ಪಕ್ಕಾ ಲೋಹದ ಶಬ್ದ ಅದು. ಅಲ್ಲಿ ನಿಜಕ್ಕೂ ನೋ ಡೌಟ್ ಅಲ್ಲಿ ಏನಾದರೂ ಒಂದು ಇರಲೇಬೇಕು ಅನ್ನುವಂಥದ್ದು. ಬಹುಶಃ ನೀವು ಹೇಳಿದ ಹಾಗೆ ಭೂತಾಳ ಪಾಂಡ್ಯನ ಕ್ಷೇತ್ರದಲ್ಲಿ ಇದ್ದಂಥದ್ದು ಶಂಕರನಾರಾಯಣ ದೇವಸ್ಥಾನ ಅಂತೇಳಿ ಬಾರ್ಕೂರ್ ಹತ್ರ ಇರುವಂಥ ಹಾಲಾಡಿ ಹತ್ರ ಇವತ್ತಿಗೂ ಸಹ ಹೇಗಿದೆ ಟೆಕ್ನಾಲಜಿ ಅಂತಂದರೆ, ದೇವಸ್ಥಾನದ ಆವರಣದಲ್ಲಿ ಬಿದ್ದಂತಹ ಮಳೆ ನೀರು ಸಮೇತ ಗರ್ಭಗುಡಿಯ ಮುಖಾಂತರ ಕೆಳಗಿಳಿದು ಹೋಗ್ತಕ್ಕಂಥ ಟೆಕ್ನಾಲಜಿ ಇದೆ. ಅದು ನೆಲಮಾಳಿಗೆಯ ಮುಖಾಂತರ ಹೋಗ್ತದೆ. ಕೇವಲ ಅಷ್ಟಕ್ಕೆ ಇಲ್ಲ, ಎಲ್ಲಾದರೂ ನಿಧಿ ಇದ್ರೂ ಇರಬಹುದೋ ಏನೋ. ಅದು ಯಾಕೆಂತಂದ್ರೆ ಜೀರ್ಣೋದ್ಧಾರ ಸಮಯಕ್ಕೆ ಬಂದುಬಿಟ್ಟಿದೆ ಆ ದೇವಸ್ಥಾನ. ಜೀರ್ಣೋದ್ಧಾರ ಮಾಡಿದ್ರೆ ಬಹುಶಃ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೇ ನಿಧಿ ಸಿಗ್ಬೋದೋ ಏನೋ ಗೊತ್ತಿಲ್ಲ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೊದಲಿಂದ ನಾವು ಹೇಳ್ಕೊತ ಬಂದಿದ್ದು, ನಾವು ಚಿನ್ನದ ನಾಣ್ಯಗಳನ್ನು ಮಾಡ್ತಾ ಇದ್ವಿ, ಚಿನ್ನದ ಆಭರಣಗಳನ್ನು ನಾವು ಮಾಡ್ತಾ ಇದ್ವಿ. ಚಿನ್ನ ಗಣಿಗಾರಿಕೆ ಅಷ್ಟೊಂದು ಇಲ್ಲದೇ ಇದ್ದರೂ ಸಹ ಚಿನ್ನವನ್ನು ನಾವು ಅಷ್ಟೊಂದು ಅಳೆದು ಆಭರಣಗಳನ್ನು ನಾವು ನಡ್ಸ್ಕೊಂಡು ಹೋದ್ವಿ ಅಂತ. ಇದಕ್ಕೆ ಹೆಚ್ಚಿಗೆ ಮಹಾಭಾರತ ಉಲ್ಲೇಖದಲ್ಲಿ ಚಿನ್ನಗಳು ಬೇಕಾದಷ್ಟು ಇದ್ದದ್ದು ಇತ್ತು. ರಾಮಾಯಣದ ಉಲ್ಲೇಖದಲ್ಲಿ ನೋಡಿದ್ರೆ ಲಂಕೆಯ ಸ್ವರ್ಣಲಂಕೆ ಅಂತೇಳಿತ್ತು, ಸಂಪೂರ್ಣವಾಗಿ ಚಿನ್ನದಿಂದಲೇ ಕೂಡಿತ್ತು ಅಂಥೇಳಿ. ಹಾಗಾದರೆ ಚಿನ್ನದ ಬಗ್ಗೆ ಜ್ಞಾನ ಹಿಂದೂ ಇತ್ತು, ಇವತ್ತಿಗೂ ಇತ್ತು. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಒಂದು ವಿಶ್ವಕರ್ಮ ಮತ್ತು ಅಕ್ಕಸಾಲಿಗರ ಈ ಒಂದು ವಂಶಸ್ಥರಿಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು. ಹೇಗೆ ಅಂತಂದರೆ, ಅದರೊಳಗೂ ರಸವಿದ್ಯೆಗಳನ್ನು ಬಹಳಷ್ಟು ಚೆನ್ನಾಗಿ ಇದರೊಳಗೆ ಬಳಕೆಯಾಗಿತ್ತು. ರಸರತ್ನ ಸಮುಚ್ಚಯಗಳಲ್ಲಿ ಬಹಳ ಚೆನ್ನಾಗಿ ಇದರ ಬಗ್ಗೆ ಬರೆದಿದ್ದಾರೆ. ನಾನು ಆಗಲೇ ಹೇಳಿದೆ, ಸತ್ತುವನ್ನು ತೆಗಿತಕ್ಕಂಥದ್ದು ಹೇಗೆ ಅಂಥೇಳಿ ತೆಗಿತಾ ಇದ್ರು. ಸೀಸದಿಂದಲೂ ಸಹ ಸತ್ತುವನ್ನು ತೆಗಿತಕ್ಕಂಥದ್ದು. ಈಗ ಜರ್ಮನ್ ಸಿಲ್ವರ್ ಅಂತ ನೀವೇನು ಹೊಸದಾಗಿ ಬಂದಿದೆ, ಇವುಗಳನ್ನು ನಾವು ಎಲ್ಲ ತೆಗೆದು ತ್ಯಾಜ್ಯ ವಸ್ತು ಅಂತೇಳಿ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಇತ್ತು ಲೋಹಗಳಲ್ಲೇ. ಹೌದು, ಇವುಗಳನ್ನೆಲ್ಲ ಬಳಸಿ ಪಾದರಸಗಳನ್ನು, ಈ ಮೆದು ಇರ್ತಕ್ಕಂಥ ಜಲಧಾತುವಾಗಿರ್ತಕ್ಕಂಥ ಪಾದರಸವನ್ನು ಗಟ್ಟಿ ಮಾಡ್ತಕ್ಕಂಥ ವಿದ್ಯೆ ಅದನ್ನು ಕಂಡುಹಿಡಿದರು. ಯಾವಾಗ ಈ ಪಾದರಸವನ್ನು ಗಟ್ಟಿ ಮಾಡಲಿಕ್ಕಾಗ್ತದೆ, ತಾಮ್ರ ಮತ್ತು ತವರ ಇವುಗಳನ್ನು ಬಳಸಿ ಈ ತಾಮ್ರ ರಸವನ್ನು ಸಹ, ರಸ ಅಂದರೆ ಪಾದರಸ, ಇವುಗಳನ್ನು ಬಳಸಿ ಘನ ಮಾಡ್ತಕ್ಕಂಥ ವಿದ್ಯೆಯನ್ನು ನಮ್ಮಲ್ಲಿ ಕಂಡು ಹಿಡ್ಕೊಂಡ್ರೆ ಇವತ್ತು ಸಹ ಘನ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಇದು ಹೇಗೆ ಅಂದರೆ, ಬೆಟ್ಟದ ತಾವರೆ ಅನ್ನುವಂಥದ್ದೊಂದು ಗಿಡ ಇರ್ತಕ್ಕಂಥದ್ದು ಇವತ್ತು ಬೇಕಾದಷ್ಟು ಕಡೆ ಇದೆ. ಅದರ ಮಧ್ಯಭಾಗವನ್ನು ಒಂದು ಹೂಜಿ ಥರ ಮಾಡಿ ಆ ಪಾದರಸವನ್ನು ಅದರೊಳಗೆ ಇಟ್ಟು ಇಷ್ಟು ದಿವಸ ಇಡಬೇಕು ಅಂತ ಹೇಳಿದೆ. ಆಗ ಪಾದರಸ ಘನವಾಗುತ್ತೆ. ಹೌದು, ಇನ್ನು ಯಾವುದ್ರೊಳಗೂ ಘನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರ ನಂತರ ಕಾಡು ತೊಂಡೆ ಅನ್ನುವಂಥದ್ದೊಂದು ಸಸ್ಯ ಬರುತ್ತೆ. ಅವುಗಳಲ್ಲಿ ಇವುಗಳು ಕೆಲವೊಂದು ದ್ರವ್ಯಗಳನ್ನು ಬಳಸಿ ಭಾವನೆಯನ್ನು ಕೊಟ್ಟು ಈ ತವರಗಳನ್ನು ಮತ್ತು ತಾಮ್ರದ ಸತುಗಳನ್ನು ತೆಗೆದು ಮತ್ತೆ ಹಿತ್ತಾಳೆಯನ್ನಾಗಿ ಮಾಡಿ, ಹಿತ್ತಾಳೆ ಸತುಗಳಿಗೆ ಮತ್ತೆ ಸಂಸ್ಕಾರವನ್ನು ಕೊಟ್ಟು 3 ಬಾರಿ ಸುಟ್ಟು ಮತ್ತೆ ಕಾಡು ತೊಂಡೆ ಇತ್ಯಾದಿ ದ್ರವ್ಯಗಳಲ್ಲಿ ಒಟ್ಟು 9 ಗಿಡಮೂಲಿಕೆಗಳ ರಸಗಳಲ್ಲಿ ಇಟ್ಟು ಆಮೇಲೆ ಮಾಡಿದಾಗ ಅದು ತಗಡುಗಳು ಚಿನ್ನವಾಗಿ ಪರಿವರ್ತನೆಗೊಳ್ತಿತ್ತು. ಇಂತಹ ಚಿನ್ನವನ್ನೇ ನಾಣ್ಯಗಳಾಗಿ ಮಾಡ್ತಿದ್ರು. ಇದು ಆಳುಪರ ಚಿನ್ನದ ನಾಣ್ಯಗಳು ಅಂಥೇಳಿ. ಇವುಗಳ ಹಿಂದೆಯೂ ಸಹ ನೋಡಿ ಎಷ್ಟಿತ್ತು ಅಂತಂದರೆ, ರಾಷ್ಟ್ರಕೂಟರು, ಹೊಯ್ಸಳರು ಇವುಗಳ ಅಷ್ಟೇ ಅಲ್ಲ, ಚಾಲುಕ್ಯರು, ಕದಂಬರ ಕಾಲದಲ್ಲೂ ಸಹ ಚಿನ್ನದ ನಾಣ್ಯಗಳನ್ನು ಅಂತೂ ನಮ್ಮ ಹಿಂದವರಿಗೆ ಈ ರಸವಿದ್ಯೆ ಗೊತ್ತಿತ್ತು ಅನ್ನುವಂಥ ನಾಣ್ಯಗಳನ್ನು ತೆಗೆಯೋದ್ರೊಳಗೆ, ಆಭರಣ ಮಾಡೋದ್ರೊಳಗೆ, ಮಾಡೋದ್ರೊಳಗೆ ಗೊತ್ತಿತ್ತು. ಓಕೆ ಸರ್, ಸಮಯದ ಅಭಾವ ಸಂತೋಷಿ, ತುಂಬ ಅದ್ಭುತವಾಗಿ ಹೇಳಿದ್ರಿ ತಾವು. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನೊಂದು ನಾವು ಪ್ರೋಗ್ರಾಮ್ ಮಾಡಲೇಬೇಕು ನಾವು ಅದಕ್ಕೆ ಸಂಬಂಧಪಟ್ಟಾಗೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ ತುಂಬ ಸಂಕ್ಷಿಪ್ತವಾಗಿ?
ಇದಕ್ಕೆ ಸಂಬಂಧಪಟ್ಟ ಯಾವುದ್ರ ಬಗ್ಗೆ? ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ತನಕ ನಾವು ಮಾತಾಡಿದ್ದೇ ಈ ನಿಧಿ ಬಗ್ಗೆ, ಈ ಚಿನ್ನದ ಬಗ್ಗೆ. ರಾಜ ದೇವರ ಪ್ರತಿನಿಧಿ ತಾನು, ರಾಜ್ಯ ಆಳವನು ದೇವರು ಅನ್ನೋ ಭಾವನೆಯಿಂದ ಕೊಟ್ಟಿಯಾನೆ. ಓಕೆ, ಅದರ ಈಗ ಸಿಕ್ಕಿರುವಂಥ ನಿಧಿಯ ಸದುಪಯೋಗ ಆಗಬೇಕು. ಸದುಪಯೋಗ ಆಗಬೇಕು ಖಂಡಿತವಾಗಲು. ಯಾಕಂದ್ರೆ ಹಿನ್ನೋರು ಕೂಡ ಮಾಡಿದ್ದು ಅದಕ್ಕೇನೆ ಮುಂದೆ ಏನಾದರೂ ಆಪತ್ಕಾಲದಲ್ಲಿ ಆಗಲಿ ಅಂತ ಇವಾಗಲೂ ಕೂಡ ಅದೇ ಆಗಬೇಕು ಅನ್ನುವಂಥ ಮುಜರಾಯಿ ಇಲಾಖೆ ಅದನ್ನ ತನ್ನ ವಶಕ್ಕೆ ತಕೊಂಡು ಅದನ್ನ ಮತ್ತೆ ಕಮಿಷನ್ ಮುಜರಾಯಿ ಇಲಾಖೆ ತಗೊಂಡಾದ್ಮೇಲೆ ತನ್ನ ವಶಕ್ಕೆ ಉಳಿಸ್ಕೋಬೇಕು. ಅಟ್ಲೀಸ್ಟ್ ಅದು ಉಳಿಸ್ಕೊಳ್ಳಲ್ಲ. ವಿಗ್ರಹಗಳನ್ನ ಅಂತ ಸರಗಳನ್ನ ಮಾತ್ರ ಒಂದು ದೇಶದ ಸಂಪತ್ತು. ನಿಜ, ನೋ ಡೌಟ್ ಸರ್. ಸಂತೋಷ್, ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ತಾವು ಚರ್ಚೆ ಮಾಡಿದ್ರಿ. ನಂಜರ ತಾವು ಕೂಡ ಅಷ್ಟೇ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮೈಸೂರಿನಿಂದ ವಿಜಯಕುಮಾರ್ ವಿಚಾರವಾದಿಗಳು ಸಾಕಷ್ಟು ಮಾತಾಡಿದ್ರು. ವಿಜಯಕುಮಾರ್, ತಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಇವತ್ತಿನ ಚರ್ಚೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸಂಪತ್ತು ಸಿಕ್ಕಿದೆ ಅಂದರೆ ಅದು ಹುಡುಗಾಟಿಕೆ ಮಾತಲ್ಲ, ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಪ್ರಮಾಣದ ಸಂಪತ್ತು ಶೇಖರ ಆಗಿದೆ ಅಂತಂತಂದರೆ ಬಹುಶಃ ನಮ್ಮ ಹಿನ್ನೋರಿಗೆ ನಿಜಕ್ಕೂ ಒಂದು ರಸವಿದ್ಯೆ ಗೊತ್ತಿತ್ತು ಅನ್ನುವಂಥದ್ದು, ಅಥವಾ ಅಟ್ಲೀಸ್ಟ್ ಭೂಮಿಯಲ್ಲಿ ಇರೋದನ್ನಾದರೂ ಬೇಗನೆ ತೆಗೆಯುವಂಥ ತಂತ್ರಜ್ಞಾನನಾದರೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅನ್ನುವಂಥದ್ದು. ಸೊ ಇದು ಚರ್ಚೆ ಮಾಡ್ತಾ ಹೋದರೆ ಒಂದು ದೊಡ್ಡ ಚರ್ಚೆ ಇದು. ಅನಂತ ಪದ್ಮನಾಭನಿಂದ ಹಿಡಿದು ಒಂದು ಲೆಕ್ಕದಲ್ಲಿ ಏನಂದರೆ ಅನಂತ ರಹಸ್ಯದ ತನಕ ಇದನ್ನ ಚರ್ಚೆ ಮಾಡಬೇಕಾಗುತ್ತೇನೋ. ಸೊ ಇನ್ನಷ್ಟು ವಿಚಾರಗಳನ್ನ ಎತ್ಕೊಂಡು ಮತ್ತಷ್ಟು ಒಂದು ಚರ್ಚೆಯನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.